ಇದೇನು ಸೊಪ್ಪಜ್ಜಿ ಇದು? ಇದು ಹಾಂ ಬಾಣಂತಿಗೆ ಹಾಂ ಒಳ್ಳೆಯದು, ಮಗಿಗೆ ಹಾಂ ಕಾಳಿಗೆ ಸೊಪ್ಪು, ಹಾಂ ತುಳಸಿ, ತುಳಸಿ, ರಾಗಿ ಕಡ್ಡಿ, ಮತ್ತು ಇದು ಏಲಕ್ಕಿ ಕಾಯಿ, ಜೋನ್ ತುಪ್ಪ ಎಲ್ಲನೂ ಇಳೆದೆಲೆ ಒಳಗೆ ಸುಟ್ಟು ಜೋನ್ ತುಪ್ಪದಾಗೆ ಒಂದಿನ ತುಪ್ಪದಾಗೆ ಒಂದಿನ ಹಾಲಿನಾಗೆ ಮಗಿಗೆ ಅದು ಇಕ್ಕಿದ್ರೆ ಒಳ್ಳೆಯದು. ಹೌದಾ? ಕಸ್ತೂರಿ ಏನೇನು ಒಳ್ಳೇದದು? ಈ ಶೀತ ಕೆಂಬಲಿಗೆ ಕೆಂಬಲಿಗೆ ಇದನ್ನ ತುಳಸಿ, ಕಾಳಿಂಗನ ಸೊಪ್ಪು, ಸುಮ್ಮನೆ ಎರಡೆಲೆ ಕಾಳಿಂಗನ ಸೊಪ್ಪು, ಒಂದು ಏಲಕ್ಕಿ ಕಾಯಿ, ಒಂದಿಷ್ಟು ರಾಗಿ ಕಡ್ಡಿ ಸುಟ್ಬಿಟ್ಟು ಒಂದೆಲ್ಗ ನೋಡಲ್ಲಿ ಒಂದೆಲ್ಗ ಅದು ನೀರುಗೊಮ್ಮೆ ಸೊಪ್ಪು ಬೇಕಾದ್ರೆ ನಮ್ಮದ್ರಾಗ ಅಲ್ಲದೆ ನೀರುಗೊಮ್ಮೆ ಸೊಪ್ಪು ಇಷ್ಟಿಷ್ಟೇ ಇದೆ, ಹೆಸ್ರು ಕಾಳು ಬೇಳೆ ಆಗಲ್ಲ. ಅದು ಎಲ್ಲ ನಾಲ್ಕು ಎಲೆ ಹಾಕಿ ಇಳದೆಲೆ ಒಳಗೆ ಹಳ್ಳೆಣ್ಣೆ ಬಿಟ್ಕೊಂಡು ಇಳದೆಲೆ ಮುಡ್ಚಿ ಹಂಚಿಗಡ್ಡಿ ಚುಚ್ಚಿಬಿಟ್ಟು ನಾವು ಎಲೆ ಕಟ್ಟಕ್ಕೆ ಚುಚ್ತೀವಲ್ಲ, ಚುಚ್ಚಿಬಿಟ್ಟು ಸುಟ್ಬಿಟ್ಟು ಇಲ್ಲ ಒಂದಿಷ್ಟು ಬೆಂಕಿ ಒಳಗೆ ಸುಟ್ಟು ಅದನ್ನು ಕರ್ಕು ಮಾಡ್ಕೊಂಡು ಬೆನ್ನುಜ್ಜೋ ಕಲ್ಲು, ಕಲ್ಲು ಒಂದಿಷ್ಟು ಅಲ್ಲ ಕಲ್ಲು ಮಡಿಕೊಂಡು ಅದನ್ನು ಸುಟ್ಬಿಟ್ಟು ಮಗಿಗೆ ಇಕ್ಕಿದ್ರೆ ಕೆಮ್ಮಲು ಬರಲ್ಲ, ಶೀತ ಸೇರಲ್ಲ. ಸಣ್ಣ ಮಕ್ಳಿಗ? ಎಳೆ ಮಕ್ಳಿಗೂ ಎಳೆ ಮಕ್ಕಳಿಗೆ. ಹೌದಾ? ದೊಡ್ಡವ್ರಿಗೂ ಹಾಕ್ಬೋದು? 5 ಮಗಳಿಗೂ ಇಕ್ಬೋದು. ಆಮೇಲೆ ಇದು 5-6 ವರ್ಷದ ಮಕ್ಳಿಗೂ ಇಕ್ಬೋದು? ದೊಡ್ಡವ್ರಿಗೂ ಆಗುತ್ತೆ? ಇಕ್ಬೋದು. ಆಮೇಲೆ ಅದಿದ್ರೆ ಅವು ಬರಲ್ಲ ಅಂತ ನಿಜನಾ? ಕಳಂಗಿನ ಗಿಡ ಇದು ಹಾಕಿದ್ರೆ ಅವು ಬರಲ್ಲ. ನಮ್ಮ ನೋಡಿ ನನಗೆ ಇಡ್ಲಿ ಮುಟ್ಟಿತು ಇಲ್ಲೇನಾ? ಇದಿದ್ರೆ ಅವು ಅಷ್ಟೊಂದು ಬರಲ್ವಾ? ಬರೀ ಇದು ಹಾಕಿದ್ಮೇಲೆ ನೋಡೇ ಇಲ್ಲ ಅವು ಬಂದಿರೋದು. ವಾಸನೆ ಅಲ್ವಾ? ಸ್ಮೆಲ್ಲಿಗೆ ಬರಲ್ಲ. ಸ್ಮೆಲ್ಲಿಗೆ ಬರಲ್ಲ. ಇದು ಹಾಕಿದ್ರೆ ಒಳ್ಳೇದು. ಇದು ಜ್ವರಕ್ಕೆಲ್ಲ ಯೂಸ್ ಮಾಡ್ತಾರಾ? ಮಗಿಗೆ ಶೀತ ಸೇರಿ ಜ್ವರ ಬಂದರೆ ಇದನ್ನೆಲ್ಲ ಸುಟ್ಬಿಟ್ಟು ಜೋನ್ ತುಪ್ಪದಾಗೆ ಹಾಕಿದ್ರೆ ಒಳ್ಳೆಯದು. ಹೌದಾ?